ನಿಮ್ದೇ ಬೇಕು ಎಷ್ಟು ಹೈಟ್ ಹೋಗ್ಬೋದು ಸರ್ ಅದು ಎರಡು ಕೇಳಿದ ಅಷ್ಟೇ ಹೈಟ್ ಅದು ಹಂಗೆ ಬೇಡ ನನಗೆ ಆ ಥರ ಬೇಕು ಅಷ್ಟೇ ಬೇಕಾಗಿರೋದು ಇದೆಲ್ಲ ಎಷ್ಟು ಇದೆ 1 ಕೆ ಜಿ ಇಷ್ಟು ಐತಿದ್ದೀರ ನಂಗೆ ಊಟ ಹೈಟ್ ಎಷ್ಟಾಗುತ್ತೆ ಅಲ್ಲ ಎಷ್ಟು ಐತಿ ಎಷ್ಟಾಗಲ ಬರ್ತದೆ ಅಷ್ಟು ಮಾಡಿ ಅದನ್ನೇ. ಸೊ ಕೇಕ್ ಆರ್ಡರ್ ಮಾಡೋಕ್ಕೆ ಬಂದಿದ್ವಿ. ಅಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು. ನನಗೆ ಹೈಟ್ ಕೇಕ್ ಬೇಕಾಗಿತ್ತು, ಅದನ್ನೇ ಅವ್ರಿಗೆ ಅರ್ಥ ಮಾಡಿಸ್ತಿದ್ದೆ. ಅಷ್ಟರಲ್ಲಿ ನಮ್ಮ ತನ್ವಿ ಅವ್ರ ಅಮ್ಮಮ್ಮ ಬಂದರೆ ಕೇಳಬೇಕಲ್ಲ, ಅದು ಇದು ಇಸ್ಕೊಂಡು ಮೇಡಮ್ ತಿಂತಾಯಿದ್ರು. ನನ್ನ ಟೆನ್ಷನ್ ನನಗೆ, ನಮ್ಮ ಮೇಡಮ್ ಟೆನ್ಷನ್ ನಮ್ಮ ಮೇಡಮಿಗೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನು ಲೈಫ್ ಸ್ಟೈಲ್ಸ್. ಇವತ್ತು 4th ಸರ್ಪ್ರೈಸ್ ನಮ್ಮ ತನುಮಗೆ. ಸೊ ಫುಲ್ ಬಿಲ್ಡಪ್ಪಲ್ಲಿ ವೇಟ್ ಮಾಡ್ತಾವ್ರೆ. ಹ್ಯಾಟಲ್ಲಿ ಕಟ್ ಮುಚ್ಕೊಂಡಿದ್ರು. ಸೊ ಇವತ್ತು ಅವಳಿಗೆ ಏನು ಗಿಫ್ಟ್ ಕೊಡ್ತಾ ಇರೋದು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೋದು, ನನಗೂ ತುಂಬ ಇಷ್ಟ. ಸೊ ಅವಳಿಗೆ ಕೊಡ್ತಾ ಇದ್ದೀನಿ, ಬಟ್ ರೆಗ್ಯುಲರ್ ಯೂಸಿಗಲ್ಲ, ಅವಳು ಯಾವಾಗನ ಈಚೆ ಹೋಗ್ತಾ ಯೂಸ್ ಮಾಡಲಿ ಅಂತ. ಸೊ ತನುಮ, ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಏನೇನಿದೆ ನೋಡೋಣ, ಕುಡಿಲಿ, ನಾನು ತೋರಿಸ್ತೀನಿ. ಏನಿದೆ? My favorite mirror. My favorite, what is it? ನಮ್ಮ ತನ್ವಿಗೆ ನೇಲ್ ಪಾಲಿಶ್ ಇಷ್ಟ, ಲಿಪ್ ಬಾಮು, ಮತ್ತು ಅವಳಿಗೆ ಬಿಂದಿ ಇಷ್ಟ, ಬಿಂದೀಸು. ಆ್ಯಕ್ಚುಲಿ ನನಗೆ ಯಾವ ಕಲರ್ ಬೇಕೋ ಅದನ್ನು ತೊಗೊಂಡಿರೋದು ನಾನು. ಗಿಫ್ಟ್ ಅಂತ ನಿನಗೆ ಕಾಜಲ್, ಅದು ಬಿಂದಿ, ಮತ್ತೆ ಚಂದ್ರ. ಇದಿಷ್ಟು ಎಲ್ಲ ಗರ್ಲ್ಸ್ಗೂ ಇಷ್ಟ ಆಗೋದು. ಸೊ ನನಗೂ ಇಷ್ಟ, ತುಂಬ ಇಷ್ಟ, ನಮ್ಮ ತನುಮ್ಮಂಗೂ ಇಷ್ಟ. ಅವಳಿಗೆ ಲಿಪ್ ಬಾಮ್ ಅಂತ ಇದ್ದು, ಅವಳಿಗೆ ಅದು ಏನಂತ ಗೊತ್ತಿಲ್ಲ. ಲಿಪ್ ಗ್ಲಾಸ್. ಲಿಪ್ ಗ್ಲಾಸ್. ಸೊ ಯಾವುದೂ ರೆಗ್ಯುಲರ್ ಇರಲ್ಲ, ಯಾಕಂದರೆ ಸ್ಕೂಲಲ್ಲಿ ಅದೆಲ್ಲ ಅಲೋ ಇಲ್ಲ. ಯಾವಾಗೂ ಒಂದು ಸತಿ ಹಬ್ಬಕ್ಕೋ ಏನೋ ಫಂಕ್ಷನ್ ಇದ್ದಾಗ ಹಾಕ್ಕೊಳ್ಳೋದಕ್ಕೆ ಅಂತ ಲೈಟಾಗೆ. ಬೇಡ, ನೀನು ಯಾವುದು ಇವಾಗ ಓಪನ್ ಮಾಡಬೇಡ, ಬರ್ತಡೇ ದಿನ. ಇಷ್ಟು ಆಯಿತು. ಮತ್ತು ನೀವು ನೋಡ್ದಂಗೆ ನನ್ನ ಮಗಳು ಬರ್ತಡೇ ಕೇಕು ಆರ್ಡ್ರ್ ಕೊಟ್ಟು ಬಂದಾಯಿತು. ಇನ್ನೇನಿದ್ರು ಸಿಂಪಲ್ಲಾಗಿ ಬರ್ತಡೇ ಈ ಸತಿ, ಸ್ವಲ್ಪ ಸಿಂಪಲ್ಲೇ ನಮ್ಮ ತನುಮ್ಮಂಗೆ. ಅದು ಇಲ್ಲಿ ಮಾಡ್ತಿಲ್ಲ ನಾವು, ಅವ್ರ ಅಮ್ಮಮ್ಮ ಮಾಡ್ತಾ ಇರೋದು ಈ ಸತಿ ಬರ್ತಡೇ. ಅವ್ರ ಅಮ್ಮ ಅಲ್ಲ, ಅಮ್ಮಮ್ಮ ಮಾಡ್ತಿರೋದು. ನಾನು ಈ ಸತಿ ಬರ್ತಡೇ ಮಾಡ್ತಿಲ್ಲ ಅಂತ ನನ್ನ ಮಗಳಿಗೆ ಇದೆಲ್ಲ ಗಿಫ್ಟ್ಸ್ ತರ್ತಾ ಇರೋದು. ಸೊ ಈ ಸತಿ ಅವ್ರ ಅಮ್ಮಮ್ಮ, ಮಾಮ, ತಾತ ಮಾಡ್ತಾ ಇರೋದು ಬರ್ತಡೇ ತನುಮಗೆ. ಮತ್ತು ತನುಮ ಫ್ರೆಂಡ್ಶಿಪ್ ಬ್ಯಾಂಡ್ಸ್ ತೊಗೊಂಡಿದ್ದಾಳೆ ಅವ್ರ ಫ್ರೆಂಡ್ಸ್ಗೆ, ತೋರಿಸ್ತೀನಿ ರೀ. ಆ್ಯಕ್ಚುಲಿ ನಾವು ಸ್ಕೂಲ್ ಡೇಸಲ್ಲಿ ಇದ್ದಾಗ ಫ್ರೆಂಡ್ಶಿಪ್ ಬ್ಯಾಂಡ್ ಅಂದರೆ ಫುಲ್ಲು ಕೈ ಫುಲ್ಲಾಗಿರುತ್ತಾಯಿತು ನಮಗೆ. 10 ತೊಗೊಂಡಿದ್ದಾಳೆ. 10 ಅಂತ ಹೇಳಿ ಗೊತ್ತಿಲ್ಲ. 1 for ಪ್ರಕೃತಿ, 1 for ನಮ್ರತಾ, 1 for ಜೀವಿಕಾ, 1 for ಪ್ರೇರಣಾ, 1 for ಧನ್ವಿ, 1 for ತನ್ವಿ, 1 for ಅಮ್ಮ ಅರ್ಷಿತಾ, 1 for ಗುಣಪ್ರಿಯ, 1 for ಗುಣಪ್ರಿಯ. ಮತ್ತು ಅಲ್ಲಿ ಯಾರನ್ನ ಒಬ್ಬರು ನೀನು ಮರ್ತ್ಕೊಂಡು ಯಾರನ್ನ ಒಬ್ರಿಗೆ ಫ್ರೆಂಡ್ಶಿಪ್ ಬಂದಿಲ್ಲ ಅಂದರೆ ಏನು ಮಾಡ್ತೀಯಾ? ಗುಣಪ್ರಿಯ, 1 for ಸಮೀಕ್ಷಾ. ಇದು ನೋಡಿ, ಫ್ರೆಂಡ್ಶಿಪ್ ಬ್ಯಾಂಡು ನಮ್ಮ ಟೈಮಲ್ಲಿ ಬರ್ತಾಯಿದ್ದೆ, ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತಾ ಇದೆ. ಇದು ಆ್ಯಕ್ಚುಲಿ ತಲೆಗೆ ಹಾಕ್ಕೊಳ್ಳೋ ಬ್ಯಾಂಡ್, ಇದು ಕೂದಲಿಗೆ, ಸಾರಿ ತಲೆಗೆ ಅಂತ ಇದ್ದೀನಿ.
ಅದ್ರ ಮೇಲೇ ಫ್ರೆಂಡ್ ಅಂತ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಏನೇನೆಲ್ಲ ಬರ್ತಾಯಿದೆ. ಸೊ ನಮ್ಮ ತನುಮಾದು 4th ಸರ್ಪ್ರೈಸ್ ಇದು. ಇನ್ನು ನಾಳೆ ಒಂದೇ ಸರ್ಪ್ರೈಸು. ಅದಾದಮೇಲೆ 6th ಟ್ಯೂಸ್ಡೇ ಅವ್ರ ಅಮ್ಮಮ್ಮ ಮಾಮ ಕೊಡೋ ಸರ್ಪ್ರೈಸು. ಬಟ್ ಕೇಕ್ದೇನಿದ್ರು ನಾನು ಡಿಸೈಡ್ ಮಾಡಿದೆ ಅಷ್ಟೇ. ಬಟ್ ಎಲ್ಲನೂ ಈ ಸತಿ ಅವರೇ ಮಾಡ್ತಾ ಇರೋದು. ಸೊ ಎಷ್ಟು ಹ್ಯಾಪಿ ತನ್ವಿ ನಿಂಗೆ? ತಿಂಬೆ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು. ಇದು 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 ಎಲ್ಲ ಮಿರರ್ ಒಂದು ಇದು ಮತ್ತೆ ಇದು ನನಗೆ ತುಂಬ ಇಷ್ಟ ಆಯ್ತು. ಇದೂನು ಮತ್ತೆ ಇದೂನು ಮತ್ತೆ ಇದೂನು ಎಲ್ಲ ಇಷ್ಟ ಅಂತಾನೆ ತಂದಿರೋದು ನಿನಗೆ. ನನಗೆ ಇದು 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 ಇದ್ರು ಅಂದರೆ ತುಂಬ ಇಷ್ಟ. ಇನ್ನು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸರಿ, ಇಷ್ಟ ಅಲ್ವಾ? ಏನು ಹೇಳ್ತೀಯ ಅಮ್ಮಗೆ? ಥ್ಯಾಂಕ್ ಯು ಬಿಟ್ಟು ಬೇರೆ ಏನೂ ಹೇಳೋದೇ ಇಲ್ಲಲ್ಲ ನೀನು ನನಗೆ. ನನಗೇನು ಹೇಳಿದ್ರೆ ಇಷ್ಟ? ಥ್ಯಾಂಕ್ ಯು. ಆಮೇಲೆ ಕಿಶಿ. ಆಮೇಲೆ ಅಮ್ಮ ಮಧ್ಯರಾತ್ರಿ ಎಲ್ಲ ಏನು ಹೇಳಿ ಹಿಂಸೆ ಕೊಡ್ತೀನಿ ನಿನಗೆ. ಏನು ಹೇಳು ಅಂತ ಹಿಂಸೆ ಕೊಡ್ತೀನಿ ಮಧ್ಯರಾತ್ರಿ ಎಲ್ಲ ಎಬ್ಬರಿಸ್ಬಿಟ್ಟು. ಚಿನ್ನಿ ಮೂತಿ ಅಲ್ಲ, ಇನ್ನೊಂದು ಒತ್ಬಿಡ್ತೀನಿ. ಏನು ಮಧ್ಯರಾತ್ರಿಯಲ್ಲಿ ಎಬ್ಬರಿಸ್ಬಿಟ್ಟು ನಾನು ನಿನ್ಗೆ ಹೇಳು ತನು, ಪ್ಲೀಸ್ ಹೇಳು ತನು, ಒಂದು ಸತಿ ಹೇಳು ಅಂತ ಹೇಳ್ತೀನಿ. ಏನು ತನು ನಿಜವಾಗ್ಲೂ ತನು ಕಂಗಿ ಹೊಡೆದೇ ಬಿಡ್ತೀನಿ ಇವಾಗ ಪಟಾರ್ ಅಂತ ಒಂದು. ಹಾಂ ಹೇಳು. ಅದನ್ನು ಹೇಳೋದಕ್ಕೂ ನಾಚಿಕೆನ ತನ್ವಿ ನಿಂಗೆ ಅಮ್ಮಗೆ. ಹೋಗ್ಲಿ ಬಿಡು, ಬೇಡ ಅಮ್ಮ ಅಳ್ತೀನಿ. ಓವರ್ ನನ್ನ ಮಗಳು ಈ ಬರ್ತಡೇ 4 ಡೇಸಿಂದ ಪ್ಯಾಂಪರ್ ಹೆಂಗಾಗ್ತಿದ್ದಾಳೆ ಅಂದರೆ ಇದ್ದಕ್ಕಿದ್ದಂಗೆ 2 ವರ್ಷ ಮಗು ಆಗಿಬಿಟ್ಟಿದ್ದಾಳೆ. ಬರೀ ಮಗು ಥರ ಮಾತಾಡ್ಕೊಂಡು ಮನೇಲಿ. ಇನ್ನು August 6th ಆದಮೇಲೆ ಬೀಳೋ ಒದೆ ಇನ್ನೂ ಗೊತ್ತಿಲ್ಲ ನಮ್ಮ ಮೇಡಮ್ಗೆ, ಅಲ್ಲಮ್ಮ? ಸೊ ಆಯಿತು, ನಮ್ಮ ವಿಡಿಯೋ ಸ್ಟಾಪ್ ಮಾಡೋಣ ಇಲ್ಲಿಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ತನ್ವಿಗೆ ಜಾಸ್ತಿ ಬ್ಲೆಸ್ಸಿಂಗ್ಸ್ ಕಳಿಸಿ, ವಿಶಸ್ ಕಳಿಸಿ. ನಾಳೆ ಏನು ಸರ್ಪ್ರೈಸ್ ಕೊಡೋದು ಅಂತ ನನಗಿನ್ನೂ ಗೊತ್ತಿಲ್ಲ. ಪ್ಲೀಸ್ ಯಾರನ್ನ ನಾನು ಇಷ್ಟು ವೀಡಿಯೋ ನೋಡಿದರೆ ನೆಕ್ಸ್ಟ್ ಇಂಥದ್ದು ನೀವು ತನ್ವಿಗೆ ಕೊಡ್ಬೋದು ಅಂತ ಹೇಳಿ. ಅವಳಿಗೆ ಇಷ್ಟ ಇರೋದಿದೆ, ಬಟ್ ನಂಗೆ ಅದು ಅಷ್ಟು ಬೇಗ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ಅದೊಂದು ಹೇಳಿ. ಸೊ ಬಾಯ್. ನೆಕ್ಸ್ಟ್ ಇನ್ನು ನಾಳೆ ಒಂದು ಸರ್ಪ್ರೈಸ್ ವೀಡಿಯೋ ಆದಮೇಲೆ ತನ್ವಿದು ಬರ್ತ್ಡೇ ವೀಡಿಯೋ. ಸೊ ಬಾಯ್.